ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ. ಬೇಸಿಗೆ ಕಾಲಕ್ಕೆ ತಂಪಾದ ಪಾನೀಯ ಹೇಗೆ ಮಾಡೋದಂತ ನಾನು ಹೇಳ್ತಿದ್ದೀನಿ. ಇದನ್ನು ಕುಡಿದ್ರೆ ನಿಮಗೆ ಕ್ಯಾಲ್ಸಿಯಂ ಸಹ ತುಂಬಾ ಇಂಪ್ರೂವ್ ಆಗ್ತದೆ. ಕೈಕಾಲು ಗಂಟು ನೋವು ಬರ್ತಾ ಇದ್ದವರಿಗೆ, ಮಂಡಿ ನೋವಿದ್ದರೆ ಅವರಿಗೆಲ್ಲರಿಗೂ ಸಹ ತುಂಬ ಉಪಯುಕ್ತವಾದಂತಹ ಈ ಪಾನೀಯ ತಿಳ್ಕೊಬೋದು. ನೀವು ತುಂಬ ಸೆಕೆಗೆ ಈ ಪಾನೀಯ ಕುಡಿದ್ರೆ ಹೀಟ್ ಆಗ್ಬೋದು ಅಂತ. ನಾನು ಹೇಳುವಂಥ ಮೆಥಡಲ್ಲಿ ನೀವು ಮಾಡಿದರೆ ಯಾವುದೇ ಕಾರಣಕ್ಕೂ ಹೀಟ್ ಅಂತ ಆಗಲ್ಲ. ಹಾಗೆ ಇದು ಸಹ ಹೀಟ್ ಅಲ್ಲ. ನೋಡಿ, ಇದು ಬಿಳಿ ಎಳ್ಳು ನಮಗೆ ತುಂಬ ಯೂಸ್ಫುಲ್ ಆಗಿರುತ್ತೆ. ನಮ್ಮ ಕೈಕಾಲು ಗಂಟು ನೋವು, ಮಂಡಿ ನೋವು, ಯಾವುದೇ ನೋವಿದ್ರೂ ಸಹ ಅದು ಸಂಪೂರ್ಣ ಗುಣಪಡಿಸುವಂಥದ್ದು ನಮಗೆ ಈ ಬಿಳಿ ಎಳ್ಳಿಂದ ಉಪಯುಕ್ತ. ಹಿಂದಿನ ಕಾಲದಲ್ಲಿ ಬಿಳಿ ಎಳ್ಳಿಂದೆಲ್ಲ ಉಂಡೆ ಎಲ್ಲ ಮಾಡ್ತಾಯಿದ್ರು, ನೆನಪಿರ್ಬೋದು ಎಲ್ಲರಿಗೆ. ನೋಡಿ, ಇದು ಚಳಿಗಾಲದಲ್ಲಿ ತಗೊಂಡ್ರೆ ಇನ್ನೂ ಒಳ್ಳೆಯದು. ಆದರೆ ಈಗ ಬೇಸಿಗೆಗಾಲದಲ್ಲಿ ತುಂಬ ಸೆಕೆ ಇರೋದ್ರಿಂದ ನಮ್ಮ ಬಾಡಿಗೆ ಯಾವುದಾದ್ರೂ ಒಂದು ವಿಟಮಿನ್ ಕಮ್ಮಿ ಆಗಿರುತ್ತೆ. ಅದರಲ್ಲೂ ಹೆಚ್ಚಾಗಿ ನಮಗೆ ಸುಸ್ತು ಬರೋದ್ರಿಂದ ನಮ್ಮ ದೇಹದಲ್ಲಿರುವಂಥ ಕ್ಯಾಲ್ಸಿಯಂ ಅಂಶ ಕಮ್ಮಿ ಆಗ್ತದೆ. ಹಾಗಾಗಿ ಈ ಕ್ಯಾಲ್ಸಿಯಮಿಗೋಸ್ಕರ ನಾನಿವತ್ತು ನಿಮಗೊಂದು ಉಪಯುಕ್ತವಾಗಿರುವಂಥದ್ದು ಹೇಳ್ತಾ ಇದ್ದೇನೆ ಪಾನೀಯ. ನಾನು 1 ಲೋಟ ಆಗುವಷ್ಟು, 1 ಕಪ್ಪು ಅಂತ ಹೇಳ್ಬೋದು ಆಗಷ್ಟು ನಾನು ಬಿಳಿ ಎಳ್ಳನ್ನು ತೊಗೊಂಡಿದ್ದೇನೆ. ಅದನ್ನೊಂದು ಪ್ಯಾನಿಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದು ಬಣ್ಣ ಬರಬೇಕು, ಆದರೆ ಪರಿಮಳ ಬರಬಾರ್ದು, ಸ್ಮೆಲ್ ಬರಬಾರ್ದು. ಎಳ್ಳಿನ ಘಮ ಅಂತ ಪರಿಮಳ ಬರೋ ತನಕ ಹುರಿಬಾರ್ದು. ಜಸ್ಟು ಕೆಂಪಾದರೆ ಸಾಕು. ಅದು ಹುರಿದು ತಣ್ಣಗಾದ್ಮೇಲೆ ಅದನ್ನು ವಾಶ್ ಮಾಡ್ಕೋಬೇಕು. 2 ನೀರಲ್ಲಿ ವಾಶ್ ಮಾಡ್ಕೊಳ್ಳಿ. ಹಾಗೆ ನೀವು ಯಾವ ಕಪ್ಪಲ್ಲಿ ಎಳ್ಳನ್ನು ತೊಗೊಂಡಿದ್ದೀರಿ ಅದೇ ಕಪ್ಪಲ್ಲಿ 2 ಕಪ್ ಆಗೋಷ್ಟು ಬೆಲ್ಲ ತೊಗೋಬೇಕು. ಬೆಲ್ಲ ಕಮ್ಮಿ ಇದ್ದರೆ, ಸಿಹಿ ಕಮ್ಮಿ ಇದ್ದರೆ ಜಾಸ್ತಿ ತೊಗೊಳ್ಳಿ. ನಾನು 1 ಲೋಟ ಆಗೋಷ್ಟು ನೀರನ್ನು ಹಾಕಿ ಬೆಲ್ಲನ ಕರಗಿಸ್ತಾ ಇದ್ದೀನಿ. ಯಾಕಂದರೆ ಬೆಲ್ಲದಲ್ಲಿ ಕಲ್ಲು ಮಣ್ಣು ಎಲ್ಲ ಇರ್ತದೆ, ಹಾಗಾಗಿ ಅದನ್ನು ಕರಗಿಸ್ತಾ ಇದ್ದೀನಿ. ನೀವು ಸಹ ಅದನ್ನು ಚೆನ್ನಾಗಿ ಕರಗಿಸ್ಕೊಳ್ಳಿ. ನಾನು ಈ ಥರ ಅಚ್ಚು ಬೆಲ್ಲನ ತೊಗೊಂಡಿದ್ದೀನಿ. ನಿಮ್ಮ ಮನೇಲಿ ಯಾವ ಬೆಲ್ಲ ಇರುತ್ತೋ ಅದನ್ನು ಯೂಸ್ ಮಾಡ್ಕೋಬೋದು. ನಿಮ್ಮ ಮನೇಲಿರೋ ಬೆಲ್ಲದಲ್ಲಿ ಕಲ್ಲಿನಂಶ ಇಲ್ಲ ಅಂದರೆ ನೀವು ಡೈರೆಕ್ಟಾಗಿ ಸಹ ಹಾಕ್ಬೋದು. ನಾನೀಗ ತೊಳೆದಿಟ್ಟಿರುವಂಥ ಎಳ್ಳನ್ನು ಮಿಕ್ಸಿ ಜಾರಿಗೆ ಹಾಕಿದ್ದೀನಿ. ಗ್ರೈಂಡರಿಗೆ ಬೇಕಾದರೂ ಹಾಕೊಳ್ಳಿ. ಹಾಗೆ ಅದಕ್ಕೆ 1 ಏಲಕ್ಕಿ, 2 ಅಥವಾ 1 ಏಲಕ್ಕಿಯನ್ನು ಬಳಸಿ. ಹಾಗೆ ನಾನೀಗ ಬಳಸ್ತಾ ಇರೋದು ಕಾಯಿ. ನೀವು 1 ಕಪ್ಪು ಎಳ್ಳು ತಗೊಂಡ್ರೆ ಅದಕ್ಕೆ 3ರಿಂದ 4 ಸ್ಪೂನ್ ಆಗೋಷ್ಟು ಕಾಯಿ ತುರಿಯನ್ನು ತೊಗೊಳ್ಳಿ. ಈ ಕಾಯಿ ತುರಿ ಹಾಕೋದ್ರಿಂದ ಏನಾಗ್ತದಂತೆ, ಎಳ್ಳು ಕೆಲವರು ಹೀಟ್ ಅಂತಾರಲ್ಲ, ಕಾಯಿ ತುರಿಯಿಂದ ಹೀಟಿನ ಅಂಶ ಹೋಗ್ತದೆ. ಆ್ಯಕ್ಚುಲಿ ಎಳ್ಳು ಹೀಟ್ ಆಗಲ್ಲ, ಕಪ್ಪೆಳ್ಳು ಮಾತ್ರ ಹೀಟು. ಮೇಲಿನ ಸ್ಕಿನ್ ತೆಗೆದಿರುವಂಥ ಬಿಳಿ ಎಳ್ಳು ಯಾವ ಕಾರಣಕ್ಕೂ ಹೀಟ್ ಅಲ್ಲ. ಇದು ನಮ್ಮ ದೇಹಕ್ಕೆ ತಂಪು ನೀಡುತ್ತೆ. ಹಾಗೆ ನಾವು ಕಾಯಿನ ಅಂಶ ಹಾಕಿರೋದ್ರಿಂದ ತುಂಬ ಒಳ್ಳೆ ತಂಪಾಗ್ತದೆ. ನೋಡಿ, ನಾನಿವಾಗ ಅದನ್ನು ಸೋಸ್ಕೊಳ್ತಾ ಇದ್ದೇನೆ. ಇದನ್ನು ಸೋಸಿರೋದನ್ನು ನಾನು 3 ಸರಿ ಮಿಕ್ಸಿಗೆ ಹಾಕಿದ್ದೇನೆ. ಈ ಮಿಶ್ರಣವನ್ನು ನಾನೀಗ ನೋಡಿ, ಇದು ಬೆಲ್ಲದ ನೀರು ನಾವು ಕರಗಿಸಿಟ್ಕೊಂಡಿದ್ವಲ್ಲ, ಆ ಬೆಲ್ಲದ ನೀರನ್ನು ಬಳಸ್ತಾ ಇದ್ದೇನೆ. ಹಾಗೆ ಇದನ್ನು ಮತ್ತೆ ವಾಪಸ್ 3 ಸರಿ ನಾನು ಮಿಕ್ಸಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡು 3 ಸರಿ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಿರುವಂಥ ಮಿಶ್ರಣವು ಸಹ ದಪ್ಪನೇ ಬರ್ತದೆ. ಎಳ್ಳು ನಮ್ಮ ದೇಹಕ್ಕೆ ತುಂಬ ಒಳ್ಳೆಯದು, ಸ್ಕಿನ್ನಿಗೆ ಸಹ ಒಳ್ಳೆಯದು, ಹೇರಿಗೆ ಸಹ ಒಳ್ಳೆಯದು. ಆದರೆ ಅದು ತುಂಬ ವಾಯು ಪ್ರಕೃತಿ ಇರೋರು ಹೆಚ್ಚಾಗಿ ಅದನ್ನು ಬಳಸಬಾರ್ದು ಅಂತಾರೆ. 1 ದಿನ ಯೂಸ್ ಮಾಡಿದರೆ ಏನು ತೊಂದರೆ ಆಗಲ್ಲ. ತುಂಬ ವಾಯು ಪ್ರಕೃತಿ ಇರೋರು ಬೆಳೆಸಬಾರ್ದು ಅಂತ ಹೇಳ್ತಾರೆ. 1 ಲೋಟ ಎಳ್ಳಿನ ಜ್ಯೂಸ್ ಕುಡಿದ್ರೆ, ದಿನದಲ್ಲಿ 1 ಲೋಟ ಎಳ್ಳಿನ ಜ್ಯೂಸ್ ಕುಡಿದ್ರೆ ಏನು ತೊಂದರೆ ಇಲ್ಲ. ದಿನ ಇಡೀ ಕುಡಿತಾ ಇರಬಾರ್ದು. ದಿನ ಬೇರೆ ಬೇರೆ ಥರದ ಜ್ಯೂಸ್ ಮಾಡಿ ಕುಡಿಬೇಕು. ಒಂದೇ ಥರದ್ದು ಕುಡಿಬಾರ್ದು. ಯಾವುದೇ ಒಳ್ಳೆಯದಂತ ಹೇಳಿ ಅದನ್ನೇ ಬಳಸ್ತಾನೆ ಇರಬಾರ್ದು. ನೋಡಿ, ನಾನು 3 ಸರಿ ಅದರದ್ದು ಎಳ್ಳಿನ ಹಾಲು ತೆಗೆದಿದ್ದೇನೆ. ಹಾಲು ತೆಗೆದು ಅದಕ್ಕೆ ನನಗೆ ಎಷ್ಟು ಬೇಕೋ ಅಷ್ಟನ್ನು ನೀರು ಬಳಸಿದ್ದೇನೆ. ಈಗ ನೋಡಿ, ಈ ರೀತಿ ಒಂದು ಗ್ಲಾಸಿಗೆ ಹಾಕಿ ಐಸ್ ಕ್ಯೂಬ್ ಬೇಕಾದರೆ ಹಾಕ್ಬೋದು. ನೀವು ಅದನ್ನು ಕೋಲ್ಡಿಗೆ ಸಹ ಇಡ್ಬೋದು. ಕೆಲವರು ಕೋಲ್ಡ್ ಆಗಲ್ಲ ಅನ್ನೋರು ಹೀಗೆ ಕುಡಿಬೋದು. ಇದಕ್ಕೆ ನಿಮಗೆ ಎಷ್ಟು ನೀರು ಬೇಕೋ, ನಾನು ನೋಡಿ ಸ್ವಲ್ಪ ಹಾಕ್ಕೊಂಡಿದ್ದೆ. ಅದಕ್ಕೆ ನಂತರ ಬೇಕಾದರೆ ನೀರು ಸಹ ಬಳಸ್ಬೋದು, ದಪ್ಪ ಸಹ ಯೂಸ್ ಮಾಡೋದು. ಹಾಗೆ ಇದನ್ನು ತಂಪಾಗಿ ಇಟ್ಟು ಐಸ್ ಕ್ಯೂಬ್ ಹಾಕಿ ಸಹ ಕುಡಿಬೋದು. ತುಂಬ ಹೆಲ್ತಿಗೆ ಒಳ್ಳೆಯದು. ಈ ರೀತಿ ಒಮ್ಮೆ ಟ್ರೈ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.